ಆತ್ಮೀಯ ವೀಕ್ಷಕರಿಗೆ ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ತಿನ್ನೋದಲ್ಲ ಅದು, ಅಲ್ಲಿ ಹೇಳೋ ಅವ್ರಿಗೆ. ಮಮ್ಮಿ 2 ಡೇಸಿಂದ ವ್ಲಾಗ್ ಮಾಡಿಲ್ಲ, ಹುಷಾರಿಲ್ಲ ಮಮ್ಮಿಗೆ, ಅದಕ್ಕೆ 2 ಡೇಸಿಂದ ವ್ಲಾಗ್ ಮಾಡಿಲ್ಲ ಅಂತ ಹೇಳು. ನಾನು ಬಿಡ್ತಾ ಇಲ್ಲ ಮಮ್ಮಿನ, ಹೇಳುವ, ನಾನು ಬಿಡ್ತಾ ಇಲ್ಲ ಮಮ್ಮಿನ ಮಾಡೋಕ್ಕೆ, ನಂಗೆ ನಿದ್ದೆ ಬರ್ತಾ ಇಲ್ಲ, ಅದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಮಮ್ಮಿನ ಅಂತ. ವೆಯ್ಟ್. ಹಾಂ ಅಮ್ಮ ಇರು ಆಯಿತು. ತಿನ್ನೋದಲ್ಲ ಚಿನ್ನು. ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದನೇ 2 ಡೇಸಿಂದ ಯಾವುದೇ ರೀತಿಯ ವ್ಲಾಗ್ಸ್ನ ನಾನು ಮಾಡಿರಲಿಲ್ಲ, ಅಪ್ಲೋಡು ಮಾಡಿರಲಿಲ್ಲ. ಕೆಲವರು ಕೇಳ್ತಿದ್ರು ಯಾಕಿನ್ನೂ ವಿಡಿಯೋ ಮಾಡಿಲ್ಲ, ಯಾಕೆ ಅಪ್ಲೋಡ್ ಮಾಡಿಲ್ಲ, 2 ಡೇಸ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದ್ರ ಬಗ್ಗೆನೇ ಮಾತಾಡೋಣ. ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಅಂತ ಹೇಳ್ತಾ ಇದ್ದೀನಿ. ಏನಂದರೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೀವು ಹೇಳ್ತೀರಾ? ಒಂದು ಫಿಸಿಕಲ್ ಹೆಲ್ತ್ ಅಂತ ಬರುತ್ತೆ, ಇನ್ನೊಂದು ಮೆಂಟಲ್ ಹೆಲ್ತ್ ಅಂತ ಬರುತ್ತೆ. ಫಿಸಿಕಲ್ ಹೆಲ್ತು ಮೆಂಟಲ್ ಹೆಲ್ತು ಎರಡೂ ಬ್ಯಾಲೆನ್ಸ್ ಆಗಬೇಕು. ಬೇರೆ ಬೇರೆ ಥರ ನಾವು ಮಾಡೋಕ್ಕಾಗಲ್ಲ. ಆ ಥರ ಈ ಥರ ಎರಡು ಥರನೂ ನಾವು ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಲ್ಲ ವಿಡಿಯೋದಲ್ಲೂ, ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ನನಗೆ ಏನಾಗಿತ್ತು ಅಂತಂದರೆ ವೈಟಮಿನ್ B12 ಕೊರತೆ, ಅಂದರೆ ವೈಟಮಿನ್ B12 ಡಿಫಿಷಿಯನ್ಸಿ ಆಗಿತ್ತು. ಸೊ ನನಗೆ 6 ಇಂಜೆಕ್ಷನ್ ಹೇಳಿದರು. 6 ಇಂಜೆಕ್ಷನ್ ಅಂದರೆ ನಾರ್ಮಲಾಗಿ ತೊಗೊಳ್ಳೋದಲ್ಲ. ಇಂಜೆಕ್ಷನ್ನ ಯಾವ ಥರ ಅಂತಂದರೆ ಡ್ರಿಪ್ಸ್ಗೆ ಹಾಕ್ತಾರೆ. ಡ್ರಿಪ್ಸ್ಗೆ ಹಾಕಿ ಡ್ರಿಪ್ಸ್ ಮೂಲಕ ಇಂಜೆಕ್ಷನ್ನ ಇದು ಮಾಡ್ತಾರೆ. ಅದನ್ನು ನಾವು ಹಾಸ್ಪಿಟಲಲ್ಲಿ ಹೋಗಿ ನನಗೊಂದು ಅರ್ಧ ಗಂಟೆ ಆದರೂ ತೊಗೋಬೇಕಾಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಮತ್ತು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಬರುತ್ತೆ ಮಗು ಆದಮೇಲೆ, ಅವೆರಡೂ ಕೂಡ ತುಂಬ ಎಫೆಕ್ಟ್ ಆಗುತ್ತೆ. ಆ ಟೈಮಲ್ಲೂ ಒಬ್ಬೊಬ್ಬರೇ ಇದ್ದಾಗ, ಒಬ್ಬೊಬ್ಬರೇ ಪಾಪುನ ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಆ ಥರ ಆಗುತ್ತೆ. ಏನು ಮಾಡ್ಕೋಬೇಕು ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ತಿನ್ನಬೇಕಾಗುತ್ತೆ. ಇದು ಜಾಸ್ತಿ ಯಾರಿಗಿರುತ್ತೆ ಅಂದರೆ ವೆಜಿಟೇರಿಯನ್ ಇರ್ತಾರಲ್ಲ ಅವ್ರಿಗೆ, ವೆಜಿಟೇರಿಯನ್ ಇರೋರಿಗೆ ವಿಟಮಿನ್ B12 ಡಿಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಅವ್ರು ಹೇಳ್ತಿದ್ದಾರೆ ಯಾಕಂದರೆ ಮೊಟ್ಟೆ, ಮೀನು, ಚಿಕನ್ನು ಇವೆಲ್ಲ ವಿಟಮಿನ್ B12 ಜಾಸ್ತಿ ಇರೋ ಅಂಶಗಳು. ಆ ಥರ ತಿನ್ನಲ್ಲಲ್ಲ. ನಾನ್ ವೆಜಿಟೇರಿಯನ್ಗಳಿಗಾದರೆ ಓಕೆ ಇರುತ್ತೆ. ಇದು ವೆಜಿಟೇರಿಯನ್ ಅಲ್ಲ, ನಾನ್ ವೆಜಿಟೇರಿಯನ್ನೇ, ನಾನು ತಿಂತೀನಿ ಚಿಕನ್ನು, ಮೊಟ್ಟೆ ಎಲ್ಲ. ಬಟ್ ಇವಾಗ ಏನು ಹೇಳ್ತಾರೆ ಅಂದರೆ ಬಾಣಂತಿ ಇರಬೇಕಾದ್ರೆ ಮೊಟ್ಟೆ ತಿಂದರೆ ಮಕ್ಕಳಿಗೆ ಎಳ್ತಾ ಆಗುತ್ತೆ, ಆ ಥರ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನಾನು ತಿಂದಿರಲಿಲ್ಲ. ಇನ್ನೊಂದೇನೆಂದರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಪಾಪು ಹೊಟ್ಟೆಯಲ್ಲಿದ್ದಾಗ ಏನಾಗಿತ್ತು ಅಂತಂದರೆ ಮಾತ್ರೆಗಳು, ಕ್ಯಾಲ್ಶಿಯಂ ಮಾತ್ರೆ, ಐರನ್ ಮಾತ್ರೆ ನಾನು ನುಂಗ್ತಿದ್ದೆ. ಹಿಂದೆನೇ ವಾಮಿಟ್ ಆಗೋದು ನನಗೆ ಜಾಸ್ತಿ ವಾಮಿಟ್ ಇತ್ತು. ಅಪ್ ಟು 7 or 8 ಮಂತ್ ತನಕನೂ ತುಂಬ ವಾಮಿಟ್ ಆಗೋದು. ಅದಕ್ಕೋಸ್ಕರ ನಾನು ಜಾಸ್ತಿ ಐರನ್ ಕ್ಯಾಲ್ಶಿಯಂ ಮಾತ್ರೆ ತೊಗೊಂಡಾಗೆಲ್ಲ ವಾಮಿಟ್ ಆಗೋಗೋದು. ಸರಿ ಅಂತ ಹೇಳ್ಬಿಟ್ಟು ನಾನು ಆಗೋಷ್ಟು 9 ಮಂತ್ಸ್ವರೆಗೂ ನಾನು ಮಾತ್ರೆಗಳು ತೊಗೊಂಡೆ, ಎಷ್ಟಾಗುತ್ತೋ ಅಷ್ಟು. ಆದರೆ ಪಾಪು ಆದಮೇಲೆ ಏನು ಮಾಡಿದೆ ಅಂದರೆ ನನಗೆ ಹೇಳಿದ್ರು ಡಾಕ್ಟ್ರು 6 ಮಂತ್ಸು ವಿಟಮಿನ್ನು, ಅವರೆಲ್ಲ ಹೊಡಿತಾರೆ ಈಗ ನಿನಗೆ, ಎಲ್ಲ ಹೊಡಿತಾರೆ ಈಗ, ಅಲ್ಲಿರೋರೆಲ್ಲ ಹೊಡಿತಾರೆ ನಿನಗೆ. ಫ್ಲೋ ಕಟ್ ಮಾಡಬೇಡ ಆಯಿತಾ? ನೀನು ಮಲ್ಕೊಳ್ಳೋದು ಇಲ್ಲ ಆಯಿತು, ನಿನಗೆ ಕೊಡ್ತೀನಿ ಸುಮ್ಮನಿರು. ಏನಾದರೂ 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಐರನ್ ಮಾತ್ರೆ ಮತ್ತು ಕ್ಯಾಲ್ಶಿಯಂ ಮಾತ್ರೆ ತೊಗೊಳ್ಲೇಬೇಕು ಅಂತ ಹೇಳಿದರು. ನಾನು ಹೇಳಿದ್ನಲ್ಲ, ನಂದು ಆ ಟೈಮಲ್ಲಿ MSW ಎಕ್ಸಾಮ್ ಬೇರೆ ಇತ್ತು. ಐರನ್ ಮಾತ್ರೆ ನುಂಗಿದ್ರೆ ಮತ್ತು ಕ್ಯಾಲ್ಶಿಯಂ ಮಾತ್ರೆ ನುಂಗಿದ್ರೆ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ನಿದ್ದೆ ಬಂದುಬಿಡುತ್ತೆ, ಸ್ಲೀಪ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೆ ಅಂತಂದರೆ ನಿದ್ದೆ ಅಮ್ಮೂ ಡಿಂಪು ಅಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇರಿ, ಅಲ್ಲೇ ನೋಡ್ತಾ ಇರಿ ಆಯಿತಾ? ನಿದ್ದೆ ಜಾಸ್ತಿ ಬರ್ತಿತ್ತು, ಎಕ್ಸಾಮ್ಸ್ಗೆ ಓದ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ಕಿಪ್ ಮಾಡಿದೆ ಐರನ್ ಮಾತ್ರೆ ಮತ್ತು ಕ್ಯಾಲ್ಶಿಯಂ ಮಾತ್ರೆ. ಐರನ್ ಮಾತ್ರೆ, ಕ್ಯಾಲ್ಶಿಯಂ ಮಾತ್ರೆ ಸ್ಕಿಪ್ ಮಾಡಿದ್ದಕ್ಕೆ ಆವಾಗ ನನಗೆ ಗೊತ್ತಾಗಲಿಲ್ಲ. ಈಗ ಕಾಣಿಸ್ತಿದೆ ನೋಡಿ ಏರ್ ಫಾಲ್ಸ್, ಅದು ಬಾಣಂತಿಯಲ್ಲಿ ಕಾಮನ್ ಅಂತ ಹೇಳ್ತಾರೆ. ಬಟ್ ಆದರೆ ಐರನ್ನು ಕ್ಯಾಲ್ಶಿಯಂ ಕಡಿಮೆ ಆದರೂ ಜಾಸ್ತಿ ಏರ್ ಫಾಲ್ಸ್ ಆಗುತ್ತೆ. ಸೊ ನನಗೆ ಏರ್ ಫಾಲ್ಸ್ ಎಲ್ಲ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಏರ್ ಫಾಲ್ಸ್ ಜೊತೆಗೆ ಡಿಂಪು
ಒಂದು ಸೆಕೆಂಡ್. ನಾನು ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ ಆಯಿತಾ. 5 ನಿಮಿಷ ನನಗೆ ಟೈಮ್ ಕೊಡಿ, ನಾನು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನಿಮ್ಮ ಹತ್ರ, ಓಕೆನಾ? ಇಲ್ಲಿ ನೋಡ್ತಾ ಇರಿ ನೀವು, ಇಲ್ಲಿ ನೋಡಿ, ಇಲ್ಲಿದೆ, ಹಿಂದೆ ಆಟ ಸಾಮಾನಿದೆ, ಹೋಗಿ ಇಲ್ಲ ಅಂದರೆ ಬನ್ನಿ. ಆಟ ಆಡ್ತೀರಾ? ಅಲ್ಲೇ ಕೂತ್ಕೊಳ್ಳಿ, ಅಲ್ಲೇ ನೋಡಿ. ಮಕ್ಕಳು ಕೆಲಸ ಒಂದೊಂದಲ್ಲ. ನಾನು ತುಂಬ ಸಣ್ಣ ಆಗ್ಬಿಟ್ಟಿದ್ದೀನಿ, ಹೇಳಿದ್ನಲ್ಲ. ಐರನ್ ಮತ್ತು ಕ್ಯಾಲ್ಶಿಯಮ್ ಮಾತ್ರ ಸ್ಕಿಪ್ ಮಾಡಿದೆ. ಸ್ಕಿಪ್ ಮಾಡ್ತಿದ್ದಾಗೆ ನನಗೆ ಆ ಥರ ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಆಮೇಲೆ ಮತ್ತೆ ನನಗೆ ಹೇಗೆ ಅಂದರೆ ಬೋನು ಫುಲ್ಲು ಕ್ರಾಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಮೂಳೆ ಮುರಿದೋಗಿರೋ ಥರ, ನೋವು ಬರೋ ಥರ ಎಲ್ಲ ಸ್ಟಾರ್ಟ್ ಆಯಿತು. ಯಾಕೆ ಈ ಥರ ಆಗ್ತದೆ ಅಂತ ನಂಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ. ನನಗೆ ಸ್ಟಾರ್ಟಿಂಗ್ ನಾನು ಅಷ್ಟು ಗಮನ ಕೊಡಲಿಲ್ಲ ಅದ್ರ ಕಡೆ. ಏನು ಕಾಮನ್ ಇರಬೇಕೇನೋ, ಈ ಟೈಮಲ್ಲಿ ಹಂಗಾಗುತ್ತೇನೋ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಏನಂದರೆ ಬ್ರೆಸ್ಟ್ ಫೀಡ್ ಮಾಡಿಸ್ತಾ ಇರ್ತೀವಲ್ವ, ಮಕ್ಕಳು ನಮ್ಮ ಬೋನ್ಸಲ್ಲಿರೋವು ಮತ್ತು ಟೀತ್ಸಲ್ಲಿರೋವು ಕ್ಯಾಲ್ಶಿಯಮ್ಮು ಐರನ್ ಎಲ್ಲ ಕನ್ಸ್ಯೂಮ್ ಮಾಡಿಬಿಡ್ತವೆ. ನಾವು ಐರನ್ ಕ್ಯಾಲ್ಶಿಯಮ್ಮು ಕರೆಕ್ಟಾಗಿ ತೊಗೊಳ್ಲಿಲ್ಲ ಅಂತಂದರೆ. ಈಗ ನಾನು ಆ ಥರ ಮಾಡಿಕೊಂಡು ಇವಾಗ ನನ್ನ ಹೆಲ್ತಿಗೆ ನಾನೇ ಹಾಳು ಮಾಡ್ಕೊಂಡಿದ್ದೀನಿ. ಇಟ್ಸ್ ಓಕೆ, ಮತ್ತೆ ನಾನೇ ರಿಕವರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿದ್ದೀವಿ. ಇವಾಗ ನನಗೆ 6 ಇಂಜೆಕ್ಷನ್ ಹೇಳಿದ್ದಾರೆ ಅಂತ ಹೇಳಿದ್ನಲ್ವ. ಸೊ ವೈಟ್, ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ನನಗೆ ಆಲ್ರೆಡಿ ತೊಗೊಂಡಿದ್ದೀನಿ ಸ್ವಲ್ಪ ನಾನು. ಈಗ ಇಲ್ಲಿ 5 ಇದ್ದಾವೆ. ಏನಂದರೆ ಇದು ಫುಲ್ಲು ವಿಟಮಿನ್ B12 ಕಾಂಪ್ಲೆಕ್ಸ್ ಇರೋದಿದು. ವಿಟಮಿನ್ B12 ಇರುತ್ತೆ. ಇದನ್ನು ಏನಂದರೆ ನಾನ್ ವೆಜ್ ತಿನ್ನೋಕೆ ಹೇಳಿದ್ದಾರೆ. ವಾರಕ್ಕೆ 3 ಸತಿ ಆದರೂ ನಾನ್ ವೆಜ್ನ ತೊಗೊಳ್ಳಿ. ಇಲ್ಲ ಅಂತಂದರೆ ನೀವು ನಾನ್ ವೆಜ್ನ ತೊಗೊಳಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ 3 months ಒನ್ಸ್, 6 months ಒನ್ಸ್ ವಿಟಮಿನ್ B12 ಇಂಜೆಕ್ಷನ್ ನೀವು ತೊಗೋತಾ ಇರಬೇಕು ಅಂತ ಹೇಳಿದ್ದಾರೆ. ಇವಾಗ ಸಂಜೆ ಕೂಡ ಹೋಗಬೇಕು. ಸಂಜೆ ಕೂಡ ಹೋಗಿ ಇದನ್ನು ಇಂಜೆಕ್ಷನ್ನ ನಾನು ಹಾಕಿಸ್ಕೊಂಡು ಬರಬೇಕು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಮನೇಲಿರೋರು, ಮಕ್ಕಳಿರೋರು ಯಾವುದೇ ಕಾರಣಕ್ಕೂ ಫುಡ್ಡೆಲ್ಲ ಅವಾಯ್ಡ್ ಮಾಡಬೇಡಿ. ಮುಂಚೆ ಥರ ಏನಿಲ್ಲ. ಇವಾಗೆಲ್ಲ ಏನಂದರೆ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂತಂದರೆ, ನೀವು ಯಾವುದೇ ರೀತಿ ಫುಡ್ ಬೇಕಾದ್ರೂ ತೊಗೋಬೋದು, ಅದನ್ನು ಕನ್ಸ್ಯೂಮ್ ಮಾಡಿದ್ಮೇಲೆ ಮಕ್ಕಳಿಗೆ ನೀವು ಹೋಗೋದು. ಅಂದರೆ ನಮ್ಮ ಫುಡ್ಡು ನಮಗೆ ಡೈಜೆಸ್ಟ್ ಆಗುತ್ತೆ, ಮಕ್ಳಿಗೂ ನಮ್ಮ ಫುಡ್ಗೂ ಯಾವುದೇ ರೀತಿ ಕನೆಕ್ಷನ್ ಇರೋದಿಲ್ಲ. ಸೊ ಅದಕ್ಕೆ ಡಾಕ್ಟರ್ಸು ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾರೆ. ತಿನ್ನಿ, ನಿಮಗೆ ಏನಾಗುತ್ತೋ ಅವ್ರು ಏನು ಹೇಳ್ತಾರೋ ನೋಡಿ. ಅದಕ್ಕೂ ಇದರಲ್ಲಿ ಆದಷ್ಟು ಹಸಿರು ತರಕಾರಿ, ಹಣ್ಣುಗಳು, ಅದಾದಮೇಲೆ ಚಿಕನ್ ತಿನ್ನೋರು ಚಿಕನ್ನು, ನಾನ್ ವೆಜಿಟೇರಿಯನ್ಗಳು ಚಿಕನ್ನು, ಮೊಟ್ಟೆ, ಫಿಶ್ಶು ಎಲ್ಲ ತಗೊಳ್ಳಿ. ಇಲ್ಲದೆ ಇರೋರು ವೆಜ್ಜಲ್ಲೇ ನೋಡ್ಕೊಳ್ಳಿ, ಮಶ್ರೂಮು ಈ ಥರ ಎಲ್ಲ ತಿನ್ನಿ ನೀವು, ಆಯಿತಾ? ನಂತರ ಮಾಡ್ಕೊಬಿಡಿ. ಇವಾಗ ನಾನು ತಿಂತಾಯಿದ್ದೀನಿ. ನಾನು ಇವಾಗೆಲ್ಲ ತರಿಸ್ಕೊಂಡಿದ್ದೀನಿ, ಡ್ರೈ ಫ್ರೂಟ್ಸು, ಹಣ್ಣುಗಳು ಎಲ್ಲನೂ ತರಿಸ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಬೇಬಿಗೆ 6 months ಹತ್ರ ಬಂದುಬಿಡ್ತೀನಿ. 15 days ಕಳೆದ್ರೆ 6 months ಆಗುತ್ತೆ. ತರಿಸ್ಕೊಂಡಿದ್ದೀನಿ, ನಾನು ತಿಂತೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಐರನ್ ಟ್ಯಾಬ್ಲೆಟ್ಸ್ ಇವು ನನಗೆ ಕೊಟ್ಟಿರೋದು. ಸೊ ಏನಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡ್ತಾರೆ ನಿಮಗೆ 6 months. ದಯವಿಟ್ಟು ಹೇಳ್ತೀನಿ, ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ, ಪ್ರೆಗ್ನೆಂಟ್ ಆಗಿ ಪಾಪು ಆದಮೇಲೂ ಅಷ್ಟೇನೆ ಐರನ್ ಮಾತ್ರೆ, ಕ್ಯಾಲ್ಶಿಯಮ್ ಮಾತ್ರೆ ಮಿಸ್ ಮಾಡಬೇಡಿ. 6 months ಕಂಟಿನ್ಯೂ ಮಾಡಿ ಐರನ್ ಮಾತ್ರೆ, ಕ್ಯಾಲ್ಶಿಯಮ್ ಮಾತ್ರೆ, ನಂತರ ಮಾಡ್ಕೋಬೇಡಿ. ಸೊ ಇದು ಮತ್ತು ಕ್ಯಾಲ್ಶಿಯಮ್ ಮಾತ್ರೆಗಳು ಇವನು ಕೊಟ್ಟಿದ್ದಾರೆ. ಓಕೆ, ಅದು ಈ ಥರ ಇರುತ್ತೆ ಕ್ಯಾಲ್ಶಿಯಮ್ ಮಾತ್ರೆ. ಎಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ. ಇದು ನೈಟ್ ತೊಗೋತೀನಿ. ನೈಟ್ ಕ್ಯಾಲ್ಶಿಯಮ್ ಮಾತ್ರೆ ಒಂದು, ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ಮಾರ್ನಿಂಗ್ ಒಂದು ಐರನ್ ಟ್ಯಾಬ್ಲೆಟು ತೊಗೋತೀನಿ. ಸೊ ಇವಾಗ ನನಗೆ ಒಂದು ದಿನ ಬಿಟ್ಟು ಒಂದು ದಿನ ವಿಟಮಿನ್ B12 ಇದು ಕೊಟ್ಟಿರ್ತಾರೆ. ಸ್ಟ್ರೆಸ್ ಮಾಡ್ಕೋಬೇಡಿ. ಸ್ಟ್ರೆಸ್ ಆಗುತ್ತೆ ಗೊತ್ತು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸ್ಟ್ರೆಸ್ ಮಾಡ್ಕೋಬಾರ್ದು, ನೋಡ್ಕೋಬೇಕಾಗತ್ತೆ. ನಮ್ಮ ಹೆಲ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಮಕ್ಳು ನಮ್ಮ ಹೆಲ್ತು ನಾವು ಚೆನ್ನಾಗಿಟ್ಕೊಂಡ್ರೇ ನಾವು ಬೇರೆಯವ್ರನ್ನ ನೋಡ್ಕೊಳಕ್ಕಾಗೋದು, ಬೇರೆಯವ್ರ ಹೆಲ್ತ್ನ ನಾವು ಇದು ಮಾಡ್ಕೊಳಕ್ಕಾಗೋದು. ಇದು ನೋಡ್ರಿ ಹೆಂಗಾಡ್ತದೆ. ಈಗ ಬೇಕು ಅದು ಅವ್ರಿಗೆ, ಮೇಡಮ್ಗೆ. ಓಕೆನಾ? ಸೊ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನನ್ನ ವ್ಲಾಗ್ಸ್ನ. ಮತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಒಂದೊಂದು ದಿವಸ ಮಿಸ್ ಆಗಬಹುದು, ಒಂದೊಂದು ದಿವಸ ಲೇಟ್ ಆಗಬಹುದು. ಯಾಕಂದರೆ ಇದು ತೊಗೊಂಡಾಗ ನನಗೆ ಏನಾಗುತ್ತೆ ಅಂದರೆ ಸ್ಲೀಪ್ ಜಾಸ್ತಿ ಆಗೋಗುತ್ತೆ.
ಐರನ್ ಟ್ಯಾಬ್ಲೆಟ್ಸು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ನುಂಗಿದ್ರೂ ಅಷ್ಟೇ ನಿದ್ದೆ ಜಾಸ್ತಿ ಬರುತ್ತೆ. ಜೊತೆಗೆ ಈ ಮೆಡಿಸಿನ್ ಬೇರೆ ನಮಗೆ ಹಾಕಿರ್ತಾರೆ, ಜೊತೆಗೆ ಡ್ರಿಪ್ಸ್ ಹಾಕಿರ್ತಾರೆ. ಆ ಡ್ರಿಪ್ಸು ಮೆಡಿಸಿನ್ ಎಲ್ಲ ಬಾಡಿಲಿ ಇದಾಗ್ಬಿಟ್ಟು ಎಲ್ಲ ಬಾಡಿಲಿ ಮೆಡಿಸಿನು ಡ್ರಿಪ್ಸು ಎಲ್ಲ ಜಾಸ್ತಿ ಆಗ್ಬಿಟ್ಟು ನಿದ್ದೆ ಜಾಸ್ತಿ ಬರುತ್ತೆ. ಕೆಲಸ ತುಂಬ ಇರುತ್ತೆ ಮನೇಲಿ. ಪಾಪು ಹಾಕ್ಕೊಂಡು ಅವಳು ಒಬ್ಬಳ ಜೊತೆಗೇ ಕೆಲಸ ಎಲ್ಲ ಮಾಡಿಕೊಂಡು ವಿಡಿಯೋಸ್ ಮಾಡೋದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಆಗಿಲ್ಲ ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೊಳ್ದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅನ್ನೋದ ಯಾಕಮ್ಮ ಯಾಕೆ ಬನ್ನಿ ಇಲ್ಲಿ ಬನ್ನಿ. ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯಾರು ಬರಲ್ಲ, ಯಾರು ನೋಡ್ಕೊಳ್ಳಲ್ಲ. ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಲಿ, ಆರೋಗ್ಯವೇ ಭಾಗ್ಯ. ನಾವು ಚೆನ್ನಾಗಿದ್ರೆ ಅಲ್ಲ. ಎಷ್ಟೇ ದುಡ್ಡಿದ್ರು ಕೆಲವೊಂದು ಸತಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳು ಸಾರಿ ಅಂದರೆ ಮುಗೀತು ಕೆಲಸ, ನೀನು ಎಷ್ಟೇ ದುಡ್ಡು ಕೊಟ್ಟು ಇದು ಮಾಡ್ತೀನಿ ಅಂದ್ರೂ. ಸೊ ಅದಕ್ಕೋಸ್ಕರ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪ್ಲೀಸ್ ಆಯಿತು ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್. ಇವ್ರು ಇನ್ನು ಬಿಡಲ್ಲ ನನ್ನ, ಇವ್ರಿಗೆ ಹೊಟ್ಟೆ ಹಸ್ಬಿಟ್ಟಿದೆ, ನನ್ನೇ ತಿಂದ್ಬಿಡ್ತಾರೆ, ಇಲ್ಲಾಂದರೆ ನನ್ನೇ ತಿಂದ್ಬಿಡ್ತಾರೆ. ತಿಂದ್ಬಿಡ್ರಿ. ಎಲ್ರಿಗೂ ಧನ್ಯವಾದಗಳು.